ಹೆಚ್ಚಿನ ಸಾವು ನೋವುಗಳಿಂದ ಬಳಲುತ್ತಿರುವ ಥೈಲ್ಯಾಂಡ್ ಮತ್ತು ಮಯನ್ಮಾರ್ನ ಸಾಗಾಂಗ್ ಪ್ರದೇಶದಲ್ಲಿ 7.7 ತೀವ್ರತೆಯ ಪ್ರಬಲ ಭೂಕಂಪನವು ಸೃಷ್ಟಿಸಿದೆ. ಈಗಿನ ಮಾಹಿತಿಯ ಪ್ರಕಾರ ಮಯನ್ಮಾರ್ ಮತ್ತು ಥೈಲ್ಯಾಂಡ್ ನಗರದಲ್ಲಿ 1700ಕ್ಕಿಂತ ಹೆಚ್ಚು ಜನರು ಬಲಿಯಾದ ಮಾಹಿತಿ ಬರುತ್ತಾ ಇದೆ. ಸಮುದ್ರದಲ್ಲಿರುವ ಈ ಓವರ್ ಪೀಸ್ಗಳ ಕಥೆಯು ಕಟ್ಟುಕತೆಯ ಅಥವಾ ನಿಜವಾದ ಕಥೆ ಅಂತ ಇವಾಗ ತಿಳಿಯುತ್ತಿದೆ. ಭೂಕಂಪಕ್ಕೆ ಮಯನ್ಮಾರ್ ಎಷ್ಟು ದುರ್ಬಲವಾಗಿದೆ ಎಂಬುದು ಈ ವಿಡಿಯೋದಲ್ಲಿ ತಿಳಿಯುವ. ಥೈಲ್ಯಾಂಡ್ ದೇಶದ ಬ್ಯಾಂಕಾಕ್ ರಾಜಧಾನಿಯಲ್ಲಿ ಕೂಡ 30-40 ಅಂತಸ್ತಿನ ಬಿಲ್ಡಿಂಗ್ಗಳು ಕೂಡ ನೆಲಸಮವಾಗಿ ಕುಂತಿವೆ. ಹೊಸದಾಗಿ ಹುಟ್ಟಿದಂತ ಮಕ್ಕಳ ತೊಟ್ಟಿಲುಗಳು ಕೂಡ ಭೂಕಂಪದಿಂದ ಯಾವ ರೀತಿ ಅಲ್ಲಾಡುತ್ತಿವೆ. ಈ ನರ್ಸ್ಗಳು ಆ ತೊಟ್ಟಿಲಲ್ಲಿ ಇರುವಂತ ಮಕ್ಕಳನ್ನ ಕಾಪಾಡಲಿಕ್ಕೆ ತುಂಬಾ ಪ್ರಯತ್ನಿಸುತ್ತಾರೆ. ಈ ದೃಶ್ಯ ಕೂಡ ತುಂಬಾ ಭಯಾನಕರವಾಗಿದೆ. 30-40 ಅಂತಸ್ತಿನ ಮೇಲೆ ಸ್ವಿಮ್ಮಿಂಗ್ ಪೂಲ್ಗಳು ನಡುಗಾಡುವ ರೀತಿಯನ್ನು ನೋಡಿದರೆ ಯಾವುದೋ ಭೂಮಿ ರೌದ್ರಾರೂಪವನ್ನು ತಾಳಿದೆ ಎಂಬುದು ದೃಶ್ಯ ಕಾಣು ಬರುತ್ತದೆ. ಭೂಮಿಯ ಮೇಲೆ ಕೆರೆ ಹೊಂಡಗಳು ಅಲುಗಾಡುವ ರೀತಿಯನ್ನು ನೋಡಿದರೆ ಯಾವುದೋ ಒಂದು ಶಕ್ತಿ ಕೆಳಗಿನಿಂದ ಆ ತಟ್ಟೆಯನ್ನು ಅಲ್ಲಾಡಿಸದಂತೆ ಕಾಣುತ್ತಿದೆ. ಶುಕ್ರವಾರ ಮಾರ್ಚ್ 28, 2025ರಂದು ಮಯನ್ಮಾರ್ ನಗರದ ಮಂಡಲೆ ಬಳಿಯ ಸಾಗಾಂಗ್ ಪ್ರದೇಶದಲ್ಲಿ 7.7 ತೀವ್ರತೆಯ ಪ್ರಬಲ ಭೂಕಂಪನವು ಸೃಷ್ಟಿಸಿದೆ ಮತ್ತು ಆ ನಗರವನ್ನು ತುಂಬಾ ಹಾನಿಯನ್ನುಂಟು ಮಾಡಿದೆ. ಭೂಕಂಪನವು ಯಾವಾಗ ಸಂಭವಿಸುತ್ತದೆ ಅಂದರೆ ಪ್ರಬಲವಾದ ಜ್ವಾಲಾಮುಖಿ ಸ್ಫೋಟಕವಾಗುವುದರಿಂದ ಹಾಗೂ ಬಾಂಬ್ಗಳ ಸ್ಫೋಟಕವಾಗುವುದರಿಂದ ಹಾಗೂ ಮಣ್ಣು ತನ್ನ ಸಡಿಲತೆಯನ್ನು ಕಳೆದುಕೊಳ್ಳುತ್ತದೆ. ಆವಾಗ ಭೂಕಂಪನವು ಸೃಷ್ಟಿಯಾಗುತ್ತದೆ. ನೀವು ಗುಡ್ಡಗಳನ್ನು ಕುಸಿದು ಹೋಗುವುದನ್ನು ಯಾವತ್ತಾದರೂ ನೋಡಿರಬಹುದು. ಗುಡ್ಡಗಳು ಯಾವಾಗ ಕುಸಿಯುತ್ತದೆ ಅಂದರೆ ಮಣ್ಣು ತನ್ನ ಸಡಿಲತೆಯನ್ನು ಯಾವಾಗ ಕಳೆದುಕೊಳ್ಳುತ್ತದೆ ಆವಾಗ ಗುಡ್ಡಗಳು ಕುಸಿಯುತ್ತವೆ. ಈ ಭೂಕಂಪನಕ್ಕೆ ಒಂದು ಉದಾಹರಣೆ ಕೊಡುವುದಾದರೆ, ಒಂದು ಚೆಂಡನ್ನು ನೀವು ಎಸೆದನ್ನು ನೋಡಿ ತನಕ ಚಲಿಸುತ್ತದೆ ಅಂದರೆ ಅದರ ಎನರ್ಜಿ ಎಲ್ಲಿ ತನಕ ಮುಗಿಯುವುದಿಲ್ಲೋ ಅಲ್ಲಿ ತನಕ ಕೂಡ ಚಲಿಸ್ತಾನೇ ಇರ್ತದೆ. ಅದೇ ರೀತಿ ಆ ಚೆಂಡಿಗೆ ಡೌನಲ್ಲಿ ಸಿಕ್ಕಿದ್ರೆ ಏನಾಗುತ್ತೆ, ಅದು ಚೆಂಡು ಚಲಿಸುತ್ತಾನೇ ಇರ್ತದೆ. ಅದಕ್ಕೊಂದು ಸಮನಾದ ಸ್ಥಳ ಸಿಕ್ಕಿದಾಗ ಅದರ ಎನರ್ಜಿ ಕೂಡ ಖಾಲಿ ಆಗುತ್ತೆ ಮತ್ತೆ ಅದು ಚೆಂಡು ಕೂಡ ಅಲ್ಲಿ ನಿಲ್ಲುತ್ತದೆ. ಸೊ ಅದೇ ರೀತಿ ಭೂಕಂಪನವು ಕೂಡ ಅದೇ ರೀತಿ ಎರಡು ಪ್ಲೇಟ್ಗಳ ನಡುವೆ ಘರ್ಷಣೆ ಉಂಟಾದಾಗ ಒಂದು ಪ್ಲೇಟ್ ಏನಾಗುತ್ತೆ ಅಂದರೆ ಒಂದು ಪ್ಲೇಟ್ ಕೆಳಗೆ ಜಾರಿ ಹೋಗ್ತಾ ಹೋಗುತ್ತೆ. ಅದಕ್ಕೆ ಯಾವಾಗ ಒಂದು ನೇರ ಸಮವಾದ ಸ್ಥಳ ಸಿಗುವುದಿಲ್ಲವೋ ಅಲ್ಲಿ ತನಕ ಅದು ಜಾರುತ್ತಾನೇ ಹೋಗುತ್ತದೆ. ಅಲ್ಲಿ ತನಕ ಮೇಲೆ ಇರುವಂತ ಕಟ್ಟಡಗಳು 40-50 ಅಂತಸ್ತಿನ ಕಟ್ಟಡಗಳು ಎಲ್ಲ ಕೂಡ ಬೀಳಲು ಪ್ರಾರಂಭವಾಗುತ್ತವೆ. ಸ್ವಲ್ಪ ಕಂಪನ ಸೃಷ್ಟಿಸಿದಾಗ ಎಲ್ಲರೂ ತಮ್ಮ ಮನೆಯಿಂದ ಹೊರಗೆ ಹೋಗಬೇಕು. ಈ ಮನೆಯಿಂದ ಹೊರಗೆ ಹೋದ್ಮೇಲೆ ಏನಾಗುತ್ತೆ ಅಂದ್ರೆ ಬಿಲ್ಡಿಂಗ್ ಕಸಿದು ಕೂಡ ಬಿದ್ದರೆ ಕೂಡ ನಿಮಗೆ ಯಾವುದೇ ರೀತಿಯ ಹಾನಿಯನ್ನು ಉಂಟು ಮಾಡುವುದಿಲ್ಲ. 40-50 ಅಂತಸ್ತಿನ ಮೇಲೆ ಸ್ವಿಮ್ಮಿಂಗ್ ಪೂಲ್ ಮೇಲೆ ಕುಳಿತಿರುವಂತ 2 ವ್ಯಕ್ತಿಗಳನ್ನು ನೀವು ನೋಡಬಹುದು. ಈ ಭೂಕಂಪನದಿಂದ ಆದಂತ ಇದಕ್ಕೆ ಅವ್ರು ಹೆದರ್ಕೊಂಡು ಸ್ವಿಮ್ಮಿಂಗ್ ಪೂಲ್ ಬಿಟ್ಟು ಓಡಿ ಹೋಗುತ್ತಾರೆ. ಅಲ್ಲಿ ರಕ್ಷಣಾ ಪ್ರಯತ್ನಗಳು ತುಂಬ ಕಡಿಮೆ ರೀತಿಯಲ್ಲಿ ಸಕ್ರಿಯವಾಗುತ್ತಿದೆ. ಯಾಕಂದರೆ ಅಲ್ಲಿನ ಹೀಟ್ ಏನಿದೆ 40 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಅಧಿಕ ಹೋಗುತ್ತದೆ ಮತ್ತು ಜಿಗುಟಾದ ಶಾಖವು ರಕ್ಷಣಾ ಕಾರ್ಯಕರ್ತರನ್ನು ದಣಿಸಿದೆ ಮತ್ತು ದೇಹಗಳ ಕೊಳೆಯುವಿಕೆಯನ್ನು ಅತಿ ವೇಗವಾಗಿಸಿದೆ. ಭಾನುವಾರ ಸಂಜೆ ಕುಸಿದ ಅಪಾರ್ಟ್ಮೆಂಟ್ ಒಂದರಲ್ಲಿ ಒಂದು ಹತಾಶ ದೃಶ್ಯವನ್ನು ಉಂಟು ಮಾಡಿದೆ. ರಕ್ಷಕರು 55 ಗಂಟೆಗಳ ಕಾಲ ಕೂಡ ಅವಶೇಷಗಳ ಅಡಿ ಸಿಲುಕಿದ್ದ ಜನರನ್ನ ಉಳಿಸಲು ಹೋದರು. ಅಲ್ಲಿ ಒಬ್ಬ ಗರ್ಭಿಣಿ ಮಹಿಳೆಯನ್ನು ಕೂಡ ರಕ್ಷಿಸಲು ಹೋದಾಗ ಅಲ್ಲಿ ಆ ಗರ್ಭಿಣಿ ಮಹಿಳೆಯು ಕೂಡ ಅವಳ ಕಾಲನ್ನು ಕತ್ತರಿಸಿ ಹೊರತೆಗೆದಾಗ ಗೊತ್ತಾಯಿತು ಅವಳು ಸತ್ತಿದ್ದಾಳೆ ಎಂದು. ಸೊ ನಂತರ ಅವಳನ್ನು ರಕ್ಷಿಸಲು ತುಂಬಾ ಪ್ರಯತ್ನಿಸಿದೆವು, ಆದರೂ ಕೂಡ ಅತಿಯಾದ ರಕ್ತಸ್ರಾವದಿಂದ ಅವಳು ಸಾವನ್ನಪ್ಪಿದಳು ಎಂದ ವೈದ್ಯಕೀಯ ಪ್ರತಿಕ್ರಿಯೆ ನೀಡುತ್ತದೆ. ಹೊಸದಾಗಿ ಹುಟ್ಟಿದ ಮಗುವನ್ನು ನರ್ಸ್ ತನ್ನ ಎದೆಯಲ್ಲಿ ಇಟ್ಟುಕೊಂಡು ಯಾವ ರೀತಿ ಪರದಾಡುತ್ತಿದ್ದಾಳೆ ಎಂಬುದು ನೋಡಬಹುದು. ಮಯನ್ಮಾರ್ನಲ್ಲಿ ಭೂಕಂಪನದಿಂದ ಒಂದು ಬಿಲ್ಡಿಂಗ್ ಬಿದ್ದಿರುವುದನ್ನು ನೋಡಬಹುದು. ಇದು ಮೇಲಿಂದ ಮೇಲಕ್ಕೆ ಪುಡಿಯಾಗಿ ಕೆಳಗೆ ಬಿದ್ದಿದೆ. ಅದೇ ರೀತಿಯ ಎಷ್ಟೋ ಮೀಟರ್ಗಳಷ್ಟು ದೂರವನ್ನು ತಲುಪಿ ಇದನ್ನು ಧೂಳೆಬ್ಬಿಸಿದೆ. ಈ ಭೂಕಂಪನವು ಕಟ್ಟಡಗಳಲ್ಲಿ ಈ ರೀತಿ ಕಾಣುವುದಾದರೆ, ಜನರ ಮಧ್ಯದಲ್ಲಿ ಈ ರೀತಿ ಕಾಣುವುದಾದರೆ, ಇದು ಸಮುದ್ರದಲ್ಲಿ ಯಾವ ರೀತಿ ಕಾಣುತ್ತದೆ ಎಂಬುದು ಈ ದೃಶ್ಯದಲ್ಲಿ ನೀವು ನೋಡಬಹುದು. 2 ಫಲಕಗಳು ಒಂದೊಂದು ಅಪೋಸಿಟ್ ಡೈರೆಕ್ಷನ್, ವಿರುದ್ಧ ಡೈರೆಕ್ಷನ್ ಅಲ್ಲಿ ಸಾಗಲು ಪ್ರಾರಂಭಿಸುತ್ತದೆ. ಅಲ್ಲಿ ಸಮುದ್ರ ಏನಾದರೂ ಇದ್ದರೆ ಆ ಸಮುದ್ರದ ನೀರು ಕೂಡ ಅತಿ ವೇಗದಿಂದ ದಂಡೆಗೆ ಬಡಿಯುತ್ತದೆ. ನಾವು ಕೇವಲ ಇದನ್ನು ವಿಡಿಯೋ ಮಾಡುವುದರ ಮೂಲಕ ಪ್ರೇ ಫಾರ್ ಥೈಲ್ಯಾಂಡ್, ಪ್ಲೇ ಫಾರ್ ಮಯನ್ಮಾರ್ ಈ ರೀತಿಯಲ್ಲಿ ಹೇಳ್ಬೋದು ಹೊರತು ಮತ್ತೆ ಅಲ್ಲಿ ಹೋಗಿ ಅವರನ್ನ ರಕ್ಷಿಸಲು ಕೂಡ ಆಗೋದಿಲ್ಲ. ಯಾಕಂದ್ರೆ ಆದಷ್ಟು ದೂರವಾಗಿದೆ. ಭಾರತೀಯರು ಪ್ರೇ ಫಾರ್ ಥೈಲ್ಯಾಂಡ್, ಪ್ರೇ ಫಾರ್ ಮಯನ್ಮಾರ್ ಅಂತ ಹೇಳಿಕೊಂಡು ಪ್ರಾರ್ಥಿಸಿ ಅಂತ ಹೇಳಿ ಇಷ್ಟಪಡ್ತೇನೆ.